Can you see the screen? Yes, Prabhu. So we had stopped at the passing away of Jagannath Mishra, I think, right? I think that is where we stopped. We will continue. Shri Chaitanya Mahaprabhu ki jai. ತಂದೆಯ ಮರಣಾನಂತರ ಗಂಗಾದಾಸ ಪಂಡಿತರ ಆಶ್ರಮದಲ್ಲಿ. Prabhu. Yes. Prabhu, voice is very feeble, Prabhu. Voice is very feeble. Why? I don't know. Let me see. Let me see the voice. Yeah, microphone is full. 100% it is there. Can you not hear now? For me, it's okay, Prabhu. I think you should adjust your volume, maybe, whoever is not able to hear. Can we continue? Okay, we'll start. Yes, Prabhu. ತಂದೆಯ ಮರಣಾನಂತರ ಗಂಗಾದಾಸ ಪಂಡಿತರ ಆಶ್ರಮದಲ್ಲಿ ವಿಶ್ವಾಂಬರ ವಿದ್ಯಾಭ್ಯಾಸ ಮುಂದುವರಿಸಿದ. ಗಂಗಾದಾಸ ಪಂಡಿತರು ಅವನಿಗೆ ವ್ಯಾಕರಣಶಾಸ್ತ್ರ ಮತ್ತು ವೇದಗಳ ಅಧ್ಯಯನಕ್ಕೆ ಮಾರ್ಗದರ್ಶನ ಮಾಡತೊಡಗಿದರು. ವಿಶ್ವಂಬರ ಕೆಲವೇ ದಿನಗಳಲ್ಲಿ ಅವರ ಪ್ರಿಯ ಶಿಷ್ಯನಾದ ಮುರಾರಿಗುಪ್ತ, ಕಮಲಾಕಾಂತ ಮತ್ತು ಕೃಷ್ಣಾನಂದರು ಗುರುಗಳ ಆಶ್ರಮದಲ್ಲಿ ವಿಶ್ವಂಬರನ ಜೊತೆಗಾರರಲ್ಲಿ ಪ್ರಮುಖರಾಗಿದ್ದರು. ಗಂಗಾದಾಸ ಪಂಡಿತರು ಒಂದು ದಿನ ವಿಶ್ವಂಬರನನ್ನು ಅವನ ಶಿಕ್ಷಕರೊಡನೆ ಇದುರು ಕೂಡಿಸಿ, ಎಲ್ಲಿಯ ತನಕ ಬಂತು ಇವನ ಅಧ್ಯಯನ ಎಂದು ಪ್ರಶ್ನಿಸಿದರು. ಅವನ ಶಿಕ್ಷಕರು, ಅವನು ಋಗ್ವೇದದ ಅಧ್ಯಯನ ಪೂರ್ತಿ ಮುಗಿಸಿದ್ದಾನೆ, ನಾಳೆಯಿಂದ ಯಜುರ್ವೇದದ ಅಧ್ಯಯನದಲ್ಲಿ ತೊಡಗುತ್ತಾನೆ ಎಂದರು. ಗಂಗಾದಾಸ ಪಂಡಿತರು, ಹೇಗಾಗುತ್ತಿದೆ ನಿನ್ನ ಅಧ್ಯಯನ ಎಂದು ವಿಶ್ವಂಬರನನ್ನೇ ನೇರವಾಗಿ ಪ್ರಶ್ನಿಸಿದರು. ಅವರ ಪ್ರಶ್ನೆಯಲ್ಲಿ ಇದ್ದ ಭರವಸೆಯ ಪ್ರೀತಿಯನ್ನು ವಿಶ್ವಂಬರ ಗಮನಿಸಿದ. ಚೆನ್ನಾಗಿ ನಡೆಯುತ್ತಿದೆ ಗುರುಗಳೇ ಎಂದು ವಿನಮ್ರತೆಯಿಂದ ಕೈಮುಗಿದ. ಗಂಗಾದಾಸ ಪಂಡಿತರಿಗೆ ವಿಶ್ವಂಬರನ ಅಧ್ಯಯನಶೀಲತೆಯನ್ನು ತಿಳಿಯುವ ಕುತೂಹಲವಾಯಿತು. ಅವರು, ನಿನಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳುವೆ, ಉತ್ತರಿಸಬಹುದೇ ಮಗು ಎಂದರು. ವಿಶ್ವಂಬರ, ಖಂಡಿತವಾಗಿ ಉತ್ತರಿಸುತ್ತೇನೆ ಗುರುಗಳೇ, ದಯವಿಟ್ಟು ಕೇಳಿ ಎಂದ. ಗಂಗಾದಾಸ ಪಂಡಿತರು, ಪ್ರಹೋತ ಜಾತೋ ಮಹಾನ್ನ ಭೋವಿನ್ನಷ್ಟ ದ್ವಾಸೀದದ ಪಾಮಪಸ್ತೆ ದದರ್ಯೋಧಾಯಿ ಸಾತೆ ವಯಾಂಸಿ ಯಥಾ ಯಂ ತಾವಸೂನಿ ವಿದತೆ ತನೂಪಾಹ ಎನ್ನುವ ಮಂತ್ರವನ್ನು ಪಠಿಸಿದರು. ಇದು ಋಗ್ವೇದದ ಯಾವ ಭಾಗದ್ದು ಮತ್ತು ಇದರ ಅರ್ಥ ಏನು ಎಂದು ಪ್ರಶ್ನಿಸಿದರು. ವಿಶ್ವಂಬರನು ಹೇಳಿದ, ಗುರುಗಳೇ, ಇದು ಋಗ್ವೇದದ ಅಷ್ಟಮೋಷ್ಟಕದ ಪ್ರಥಮೋಧ್ಯಾಯದ 46ನೇ ಸೂಕ್ತ. ಪರಮಾತ್ಮನು ಎಲ್ಲ ಸ್ಥಾವರ ಜಂಗಮಗಳಿಗೆ ಆಧಾರವಾಗಿದ್ದಾನೆ. ಸೂಕ್ಷ್ಮಾತಿ ಸೂಕ್ಷ್ಮವನ್ನು ತಿಳಿದವನು, ಪ್ರಾಣಿಗಳ ರಕ್ಷಣೆಯ ಸಾಧಕನು, ಜೀವನ ಶಕ್ತಿ ಮತ್ತು ಜೀವನೋಪಯೋಗಿ ವಸ್ತುಗಳನ್ನು ಕೊಡುವವನು, ಎಲ್ಲರಿಗೂ ಆಶ್ರಯಣೀಯನು ಮತ್ತು ಉಪಾಸ್ಯನೂ ಆಗಿದ್ದಾನೆ ಎಂದು ಈ ಸೂಕ್ತ ಹೇಳುತ್ತದೆ. ಗಂಗಾದಾಸ ಪಂಡಿತರ ಮುಖ ಅರಳಿತು. ಅವರು, ನಿನಗೆ ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ ಎಂದರು. ನಾನು ಒಂದು ತತ್ವವನ್ನು ನಿನ್ನ ಮುಂದಿಡುತ್ತೇನೆ, ಇದು ಎಲ್ಲಿ ಬರುತ್ತದೆ ಎಂದು ನೀನು ಹೇಳಬೇಕು ಎಂದರು. ತನ್ನ ಧಾಮದಲ್ಲಿ ಸ್ಥಿತನಾಗಿದ್ದರೂ ದೇವೋತ್ತಮ ಪರಮಪುರುಷನು ಮನಸ್ಸಿನಿಗಿಂತ ಕ್ಷಿಪ್ರವಾಗಿ ಓಡುತ್ತಾ ಎಲ್ಲರನ್ನೂ ಹಿಂದಿಕ್ಕಬಲ್ಲ. ಶಕ್ತಿಶಾಲಿ ದೇವತೆಗಳು ಸಹ ಅವನ ಬಳಿ ಸಾರಲಾರರು. ಒಂದೇ ಜಾಗದಲ್ಲಿ ಇದ್ದರೂ ಆತನು ಮಳೆ ಗಾಳಿಯನ್ನು ನಿಯಂತ್ರಿಸುವವರನ್ನೇ ನಿಯಂತ್ರಿಸುತ್ತಾನೆ. ಶ್ರೇಷ್ಠತೆಯಲ್ಲಿ ಆತನು ಸರ್ವರನ್ನೂ ಮೀರಿಸುತ್ತಾನೆ. ಇದು ಎಲ್ಲಿ ಬರುತ್ತದೆ ಹೇಳಬಲ್ಲೆಯಾ ಎಂದು ಕೇಳಿದರು. ವಿಶ್ವಂಬರನು, ಗುರುಗಳೇ, ಇದು ಈಶೋಪನಿಷತ್ತಿನ 4ನೇ ಶ್ಲೋಕ ಎಂದು ಆ ಶ್ಲೋಕವನ್ನು ಪಠಿಸಿದ.
ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವ ಆಪ್ನುವನ್ ಪೂರ್ಣವರ್ಷಾತ್ ತದ್ಧಾವತೋನ್ಯನ್ನತೆ ಅತ್ಯೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ಗಂಗಾದಾಸ ಪಂಡಿತರು ಒಳಗೊಳಗೆ ಉಬ್ಬಿ ಹೋದರು. ಕೃಷ್ಣ ಕೃಷ್ಣ ಹರಿಹರಿ ಎಂದು ದೇವರನ್ನು ಸ್ತುತಿಸಿದರು. ಎಂಥ ಶಕ್ತಿಯನ್ನು ಕೊಟ್ಟಿದ್ದೀಯಾ ಈ ಮಗುವಿಗೆ. ನನ್ನ ಆಶ್ರಮದಲ್ಲಿ ಈ ತನಕ ಇಂಥ ವಿದ್ಯಾರ್ಥಿಗಳು ಕಾಣಸಿಕ್ಕಿದ್ದಿಲ್ಲ. ಪ್ರಾಯಶಃ ಇವನೇ ಪ್ರಥಮ ಮತ್ತು ಇವನೇ ಕೊನೆಯವ ಎಂದು ಕಾಣುತ್ತದೆ ಎಂದುಕೊಂಡರು. ವಿಶ್ವಂಬರನಿಗೆ ನೀನಿನ್ನು ತರಗತಿಗೆ ಹೋಗಬಹುದು ಎಂದು ಆದೇಶಿಸಿದರು. ಗಂಗಾದಾಸ ಪಂಡಿತರು ತ್ಯಾಯಿ ಶಚೀದೇವಿಗೆ ನಿಮ್ಮ ಮಗ ಚೆನ್ನಾಗಿ ಅಭ್ಯಸಿಸುತ್ತಿದ್ದಾನೆ ಎಂದು ಹೇಳಬೇಕು ಎಂದುಕೊಂಡರು. ಗಂಡನನ್ನು ಕಳೆದುಕೊಂಡಿರುವ ಆ ತಾಯಿಗೆ ತಮ್ಮ ಮಾತಿನಿಂದ ಎದೆ ಹಗುರವಾದೀತು ಎಂದು ಪರಿಭಾವಿಸಿದರು. ಆಶ್ರಮದಲ್ಲಿನ ಒಬ್ಬ ವಟುವನ್ನು ಕರೆದು ಶಚೀದೇವಿಯ ಮನೆಗೆ ಹೋಗಿ ಆಕೆಯನ್ನು ಕರೆದು ಬಾ ಎಂದು ಆದೇಶಿಸಿದರು. ಶಚೀದೇವಿ ಗಂಗಾದಾಸ ಪಂಡಿತರಿಂದ ಕರೆ ಬಂದದ್ದು ಕೇಳಿ ಗೌರ ಆಶ್ರಮದಲ್ಲೂ ತುಂಟಾಟಕ್ಕೆ ತೊಡಗಿಕೊಂಡಿರುವನೋ ಎಂದು ಆತಂಕಗೊಂಡರು. ಅವಸರವಾಗಿ ಗಂಗಾದಾಸ ಪಂಡಿತರ ಆಶ್ರಮಕ್ಕೆ ನಡೆದು ಅಲ್ಲಿ ಪಂಡಿತರನ್ನು ಭೇಟಿಯಾದರು. ತಲೆಬಾಗಿ ನಮಸ್ಕರಿಸಿ ವಿಧೇಯತೆ ಮತ್ತು ವಿನಯದಿಂದ ನಿಂತುಕೊಂಡ ಶಚೀದೇವಿಯನ್ನು ನೋಡಿ ಗಂಗಾದಾಸ ಪಂಡಿತರು, ತಾಯಿ, ನೀವು ನನ್ನ ಎದುರು ನಿಂತಿಕೊಂಡರೆ ಅದು ನನಗೆ ಅವಮಾನ. ದಯವಿಟ್ಟು ಕುಳಿತುಕೊಳ್ಳಿ ಎಂದು ಉಪಚರಿಸಿದರು. ನಿಮ್ಮ ಮಗನ ಅಧ್ಯಯನದ ಪ್ರಗತಿಯನ್ನು ನಾನೇ ಖುದ್ದಾಗಿ ನಿಮಗೆ ನಿವೇದಿಸಬೇಕೆಂದುಕೊಂಡು ನಿಮ್ಮನ್ನು ಕರೆಸಿಕೊಂಡೆ. ಅಪಚಾರವಾಗಿದ್ದರೆ ಕ್ಷಮಿಸಬೇಕು ಎಂದರು. ಶಚೀದೇವಿ ಸಂಕೋಚದಲ್ಲಿ ಮುದುಡಿ ಹೋದರು. ತಮ್ಮಂತ ವೇದಾಂತ ಕೋವಿಂದರಿಂದ ಇಂಥ ಮಾತು ಬರಬಾರದು ಸ್ವಾಮಿ ಎಂದರು. ನನ್ನ ಮಗ ವಿಶ್ವಂಬರನು ಹಿಂದೆ ಮಾಡುತ್ತಿದ್ದ ತುಂಟಾಟಗಳನ್ನು ಇಲ್ಲೂ ಮಾಡಿದ್ದರೆ ಅದನ್ನು ತಾವು ಹೊಟ್ಟೆಗೆ ಹಾಕಿಕೊಂಡು ಮನ್ನಿಸಬೇಕು ಎಂದು ಕೈಮುಗಿದರು. ಗಂಗಾದಾಸ ಪಂಡಿತರಿಗೆ ಮುಜುಗರವಾಯಿತು. ತಾವು ನೇರವಾಗಿ ವಿಷಯವನ್ನು ಪ್ರಸ್ತಾಪಿಸದೆ ಈ ತಾಯಿಯನ್ನು ಆತಂಕದಲ್ಲಿ ಕೆಡವಿದೆ ಎಂದು ಅವರು ನೊಂದುಕೊಂಡರು. ಕ್ಷಮಿಸಿ ತಾಯೇ, ನಿಮ್ಮ ಮಗನಿಂದ ಅಂಥ ಅಪಚಾರವೇನೂ ನಡೆದಿಲ್ಲ. ಆತನ ವಿಷಯದಲ್ಲಿ ನೀವು ನಿಶ್ಚಿಂತರಾಗಿರಬೇಕು, ಹೆಮ್ಮೆ ಪಡಬೇಕು ಎಂದು ನಾನು ಎದೆತಟ್ಟಿ ಹೇಳುತ್ತೇನೆ ಎಂದರು. ಶಚೀದೇವಿ, ಸ್ವಾಮಿ, ತಮ್ಮ ಬಾಯಿಯಿಂದ ಇಂಥ ಮಾತುಗಳನ್ನು ಕೇಳಿ ನಾನು ಧನ್ಯನಾದೆ. ಆದರೂ ತಾವು ನನ್ನನ್ನು ಕರೆಸಿದ ಉದ್ದೇಶವನ್ನು ನನಗೆ ಹೇಳಲಿಲ್ಲ. ದಯವಿಟ್ಟು ಹೇಳಬೇಕು ಎಂದು ಭಿನ್ನವಿಸಿದರು. ಗಂಗಾದಾಸ ಪಂಡಿತರು, ತಾಯಿ, ನಿಮ್ಮ ಮಗ ಅಂತಿಂತಹ ವಿದ್ವಾಂಸನಲ್ಲ. ನಾವು ಏನೇನೆಲ್ಲ ಅವನಿಗೆ ಕಲಿಸಬೇಕಾಗಿದೆಯೋ ಅದನ್ನೆಲ್ಲ ನಾವು ಕಲಿಸುವ ಮುಂಚೆಯೇ ಆತ ತಿಳಿದಿರುತ್ತಾನೆ ಎನ್ನುವುದೇ ಆಶ್ಚರ್ಯ. ಇದು ಕುತೂಹಲದ ಮತ್ತು ಹೆಮ್ಮೆ ಪಡುವ ವಿಷಯ. ಪ್ರಾಯಶಃ ಆತನು ಶಾಸ್ತ್ರಗ್ರಂಥಗಳನ್ನು ಅಧ್ಯಯನಕ್ಕಾಗಿ ಕೈಗೆತ್ತಿಕೊಂಡಾಗ ಅವುಗಳಲ್ಲಿ ಇರುವುದೆಲ್ಲ ಅವನ ಮನಸ್ಸಿನಲ್ಲಿ ಮುದ್ರಿತವಾದಂತಾಗುತ್ತದೆ ಎನ್ನುವುದು ನನ್ನ ಅನುಭವ. ಇಲ್ಲವಾದರೆ ಆತ ಸಂಕೀರ್ಣವಾದ ಪಂಡಿತರಿಗೇ ಸವಾಲು ಎಸೆಯುವಂತಹ ವೇದೋಪನಿಷತ್ತುಗಳ ತತ್ವಸಿದ್ಧಾಂತಗಳನ್ನು ಲೀಲಾಜಾಲವಾಗಿ ಪ್ರಸ್ತುತಪಡಿಸಲು ಸಾಧ್ಯವಿಲ್ಲ ಎಂದರು. ಶಚೀದೇವಿ ಭಾವೋದ್ವೇಗಕ್ಕೆ ಒಳಗಾದರು. ಎಂಥ ಪುತ್ರರತ್ನನನ್ನು ಪಡೆದೆ ಎಂದು ಸಂತೋಷದ ಪರಾಕಾಷ್ಠೆಗೆ ತಲುಪಿದರು. ಅಗಲಿ ಹೋದ ತಮ್ಮ ಪತಿದೇವರನ್ನು ನೆನಪಿಸಿಕೊಂಡು ಭಾವೋದ್ವೇಗದಿಂದ ಕಣ್ಣಾಲಿಗಳನ್ನು ತುಂಬಿಕೊಂಡರು. ಗಂಗಾದಾಸ ಪಂಡಿತರು ಶಚೀದೇವಿಯ ಕಣ್ಣಾಲಿಗಳಲ್ಲಿ ಇದ್ದ ಹನಿಗಳನ್ನು ಗಮನಿಸಿ, ತಾಯೇ, ನೀವು ಸಂತೋಷದಷ್ಟೇ ನೋವನ್ನು ಅನುಭವಿಸುತ್ತಿದ್ದೀರಿ ಎಂದು ನನಗೆ ಗೊತ್ತು. ಆದರೆ ಶ್ರೀಕೃಷ್ಣನು ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ ಮಾತು ಅರ್ಜುನನಿಗಷ್ಟೇ ಸೀಮಿತವಲ್ಲ, ಅದು ನಮಗೂ ಹೌದು ಎಂದರು. ಸುಖ ದುಃಖೇ ಸಮೀಕೃತ್ವ ಲಾಭಾಲೌಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ ಎಂಬ ಗೀತೆಯ 2ನೇ ಅಧ್ಯಾಯದ 38ನೇ ಶ್ಲೋಕವನ್ನು ಪಠಿಸಿದರು. ಅವರಿಗೆ ಆ ಶ್ಲೋಕವನ್ನು ಶಚೀದೇವಿ ಅರಗಿಸಿಕೊಳ್ಳುವುದು ಕಷ್ಟ ಎಂದು ತಿಳಿದಿತ್ತು. ಅವರು ಅದರ ವ್ಯಾಖ್ಯಾನಕ್ಕೆ ಮುಂದಾದರು. ನಮ್ಮ ಬದುಕು ಎನ್ನುವುದು ಯಾವತ್ತೂ ಕುರುಕ್ಷೇತ್ರದ ಯುದ್ಧವೇ ತಾಯೇ. ಇಂಥ ಯುದ್ಧದಲ್ಲಿ ಸುಖ ದುಃಖ, ಲಾಭ ನಷ್ಟ ಮತ್ತು ಜಯ ಅಪಜಯಗಳನ್ನೆಲ್ಲ ಸಮಾನವಾಗಿ ನೋಡಿಕೊಳ್ಳದಿದ್ದರೆ ಆ ಯುದ್ಧದ ವಿರುದ್ಧ ಯುದ್ಧ ಮಾಡಲು ಸಾಧ್ಯವಿಲ್ಲ. ನೀವು ಈಗ ನಿಮ್ಮ ಮಗನ ಉತ್ಕರ್ಷೆಯನ್ನು ನೋಡುತ್ತಾ ನಿಮ್ಮನ್ನು ಬಿಟ್ಟು ಅಗಲಿದ ನಿಮ್ಮ ಪತಿದೇವರ ನೆನಪಿನ ನೋವಿನಿಂದ ಹೊರಬರಬೇಕು ಎಂದರು. ಶಚೀದೇವಿಗೆ ಸಮಾಧಾನವಾಯಿತು. ಆಕೆ ಗಂಗಾದಾಸ ಪಂಡಿತರಿಗೆ ನಮಸ್ಕರಿಸಿ ಹಿಂದಿರುಗಿದರು.
ಹೀಗೆ ಕೆಲವು ವರ್ಷಗಳು ಕಳೆದವು. ವಿಶ್ವಂಬರನ ಶಿಕ್ಷಣವು ಪೂರ್ಣವಾಯಿತು. ವಿಶ್ವಂಬರ ಗುರುಗಳ ಬಳಿ ಬಂದು ನನ್ನ ಶಿಕ್ಷಣ ಪೂರ್ಣವಾಯಿತು ಎಂದು ಭಿನ್ನವಿಸಿದ. ಗಂಗಾದಾಸ ಪಂಡಿತರು, ನಾವು ಈ ತನಕ ಎಷ್ಟೋ ಶಿಷ್ಯರನ್ನು ಹರಸಿ ಮನೆಗೆ ಕಳುಹಿಸಿದ್ದೇವೆ, ಆದರೆ ನಿನ್ನನ್ನು ನಾವು ಹರಿಸುವುದಷ್ಟೇ ಸಾಲದು, ಬಿಗಿದಪ್ಪಿ ಬೀಳ್ಕೊಡಬೇಕು ಎಂದರು. ವಿಶ್ವಂಬರ ಸಂಕೋಚಕ್ಕೊಳಗಾದ. ಗಂಗಾದಾಸ ಪಂಡಿತರು ಅವನ ಬಳಿ ಬಂದರು ಅವನನ್ನು ಬಿಗಿದಪ್ಪಿ, ನೀನು ಲೋಕೋತ್ತರದವನಾಗಿ ಬೆಳಗುತ್ತಿ, ಲೋಕವನ್ನೂ ಬೆಳಗಿಸುತ್ತಿ ಎಂದರು. ತಲೆ ನೇವರಿಸಿ ಹರಸಿದರು. ವಿಶ್ವಂಬರ ರೋಮಾಂಚನಗೊಂಡ. ಗುರುಗಳು ಸದಾ ನನ್ನನ್ನು ಹರಿಸುತ್ತಿರಲಿ ಎಂದು ವಿಶ್ವಂಬರ ಧ್ಯಾನಿಸಿದ. ಆ ಮಾತನ್ನೇ ಗುರುಗಳಲ್ಲಿ ನಿವೇದಿಸಿದ. ನಂತರ ಮನೆಯ ಕಡೆಗೆ ನಡೆದ. ಅಧ್ಯಾಯ 4. ವಿಶ್ವಂಬರನ ವಿವಾಹ ಸಂಭ್ರಮ. ವಿಶ್ವಂಬರ ಶಾಲೆಯಿಂದ ನಡೆದು ಬಂದು ಮನೆಯ ಅಂಗಳದಲ್ಲಿ ನಿಂತ. ಅಮ್ಮ ಎಂದು ದನಿಯಲ್ಲಿ ತಾಯಿಯನ್ನು ಕರೆದ. ಶಚೀದೇವಿ, ವಿಶ್ವಂಬರನು ರಾತ್ರಿ ಹಗಲೂ ಅಮ್ಮ ಎಂದು ತಮ್ಮನ್ನು ಸದಾ ಕರೆಯುತ್ತಲೇ ಇರುತ್ತಾನೆ ಎಂದು ಪ್ರಭಾವಿಸಿಕೊಂಡಿದ್ದರು. ಆದ್ದರಿಂದಾಗಿ ಅವರಿಗೆ ನಿಜವಾಗಿ ವಿಶ್ವಂಬರ ಬಂದು ಕರೆದದ್ದು ಹೌದೋ ಅಲ್ಲವೋ ಎಂಬ ಸಂಶಯ ಬಂತು. ಆದರೂ ಅವರು ವಿಶ್ವಂಬರ ಆಶ್ರಮದಿಂದ ಹಿಂತಿರುಗಿ ಮನೆಗೆ ಬಂದಿರಬಹುದೇ ಎಂದು ನೋಡಲು ಮುಂಬಾಗಿಲಿಗೆ ಬಂದರು. ಹೌದು, ಆಕೆ ಹೊರಗೆ ಬಂದಾಗ ವಿಶ್ವಂಬರ ಅಲ್ಲಿ ನಿಂತಿದ್ದ. ಅವನನ್ನು ನೋಡಿ ಖುಷಿಯಾದ ಶಚೀದೇವಿ ನಿಧಾನವಾಗಿ ಅಂಗಳಕ್ಕೆ ಇಳಿದು ವಿಶ್ವಂಬರನಾಚೆ ನಡೆದರು. ನಿಮಾಯ್, ಗೌರಚಂದ್ರ, ಗೌರಾಂಗ ಎಂದು ಬೇರೆ ಬೇರೆ ಹೆಸರುಗಳಲ್ಲಿ ಪಿಸುಗುಟ್ಟಿದರು. ತುದಿಗಾಲಲ್ಲಿ ನಿಂತು ಅವನ ನೆತ್ತಿಯನ್ನು ಅಘ್ರಾಣಿಸಿ ಅವನನ್ನು ಬಿಗಿಯಾಗಿ ಅಪ್ಪಿದರು. ವಿಶ್ವಂಬರ ರೋಮಾಂಚನಗೊಂಡ. ಅವನಿಗೆ ಈ 4 ಹೆಸರುಗಳಲ್ಲಿ ಅಮ್ಮ ತನ್ನನ್ನು ತನ್ನ ತುಂಟಾಟದ ದಿನಗಳಲ್ಲಿ ಕರೆಯುತ್ತಿದ್ದದ್ದು ನೆನಪಿಗೆ ಬಂತು. ಆಗ ತಾನು ಆಕೆಯನ್ನು ಸತಾಯಿಸುತ್ತಿದ್ದುದು ತಪ್ಪಲ್ಲವೇ ಎನ್ನುವ ಭಾವವು ಈಗ ಅವನನ್ನು ಕಾಡತೊಡಗಿತು. ಎಷ್ಟು ನೋಯಿಸಿದ್ದೆ ಅಮ್ಮನನ್ನು, ಎಂತೆಂಥ ತುಂಟಾಟಗಳಿಂದ ಘಾಸಿಗೊಳಿಸಿದ್ದೆ, ಗತಿಸಿ ಹೋದ ಅಪ್ಪನನ್ನು ಎಂದು ವಿಚಾರಗಳು ಅವನ ಕಣ್ಣುಗಳಲ್ಲಿ ಬಂದು ಅವನ ಕಣ್ಣುಗಳನ್ನು ಮಂಜಾಗಿಸಿದವು. ತಾವು ಮಗನನ್ನು ಅಪ್ಪಿದರೂ ತಮ್ಮ ಮಗ ತಮ್ಮನ್ನು ಅಪ್ಪಿಕೊಳ್ಳದೆ ಕಣ್ಣಲ್ಲಿ ನೀರು ತುಂಬಿಸಿಕೊಂಡು ನಿಶ್ಚಲ ಸ್ಥಿತಿಯಲ್ಲಿ ನಿಂತಿರುವುದನ್ನು ಕಂಡು ಶಚೀದೇವಿಗೆ ಆಶ್ಚರ್ಯವಾಯಿತು. ಆಕೆ ವಿಶ್ವಂಬರನ ಈ ವರ್ತನೆಯನ್ನು ನೋಡಿ ಗಾಬರಿಯಾದರು. ಅಪ್ಪಿದ ತಮ್ಮ ಕೈಗಳನ್ನು ಸಡಲಿಸಿದರು. ಯಾಕೆ ಗೌರ ನನ್ನನ್ನು ಅಪ್ಪಿಕೊಳ್ಳಲಿಲ್ಲ, ಯಾಕೆ ಕಣ್ಣು ತುಂಬಿಸಿಕೊಂಡೆ ಎಂದು ಆತಂಕದಿಂದ ಪ್ರಶ್ನಿಸಿದರು. ವಿಶ್ವಂಬರ, ಅಮ್ಮ, ನೀನು ತಪ್ಪು ತಿಳಿದುಕೊಳ್ಳಬಾರದು. ನಾನು ಬಾಲ್ಯದಲ್ಲಿ ತಿಳಿಯದೆ ಯಾವ ರೀತಿಯಲ್ಲಿ ನಿನ್ನನ್ನು ನೋಯಿಸಿದ್ದೆ ಎನ್ನುವುದು ಈಗ ನನ್ನ ಕಣ್ಣ ಮುಂದೆ ಬಂತು. ಆ ನೋವು ಕಣ್ಣಲ್ಲಿ ನೀರಾಗಿ ಹರಿಯಿತು ಎನ್ನುತ್ತಾ ತಾಯಿಯ ಕಾಲಿಗೆ ನಮಸ್ಕರಿಸಿದ. ಶಚೀದೇವಿ, ಅಯ್ಯೋ ದೇವರೇ, ಯಾವ ತಾಯಿಯೂ ತನ್ನ ಮಕ್ಕಳು ಚಿಕ್ಕಂದಿನಲ್ಲಿ ನೋಯಿಸಿದ್ದನ್ನು ನೆನಪಿಟ್ಟುಕೊಳ್ಳುವುದಿಲ್ಲ. ನೆನಪಿಟ್ಟುಕೊಂಡರೆ ಆಕೆ ತಾಯಿಯೇ ಅಲ್ಲ ಎಂದರು. ಈಗ ನೀನು ಬಿಗಿದಪ್ಪಿಕೋ ಎನ್ನುವಂತೆ ಶಚೀದೇವಿ ವಿಶ್ವಂಬರನನ್ನು ಮತ್ತೆ ಬಿಗಿದಪ್ಪಿದರು. ವಿಶ್ವಂಬರ ಅಮ್ಮನನ್ನು ಗಾಢವಾಗಿ ಬಿಗಿದಪ್ಪಿದ. ಬಳಿಕ ವಿಶ್ವಂಬರ ಅಮ್ಮನ ಜೊತೆ ಮನೆಯೊಳಗೆ ಕಾಲಿಟ್ಟ. ಅಪ್ಪನ ಶಯನಾಗಾರ, ಅಣ್ಣ ವಿಶ್ವರೂಪನ ಅಧ್ಯಯನದ ಕೋಣೆಯೊಳಗೆ ಇಣುಕಿ ನೋಡಿದ. ಆಗ ಅವನ ಎದೆಯೊಳಗೆ ಸಣ್ಣ ನೋವು ಕಾಣಿಸಿಕೊಂಡಿತು. ಆ ನೋವು, ನಾನು ಯಾರ ಮಗ, ಯಾರು ನನ್ನ ಅಣ್ಣ, ಯಾರು ನನ್ನ ಅಪ್ಪ ಎಂದು ಕೇಳಿತು. ವಿಶ್ವಂಬರನಿಗೆ ಇವೆಲ್ಲವೂ ಭೌತಿಕವಾದದ್ದು, ಜೀವನ ಕ್ಷಣಿಕವಾದದ್ದು ಎಂಬ ಭಾವ ಬಂತು. ಕೃಷ್ಣನೊಬ್ಬನೇ ಸತ್ಯ ಎನ್ನುವುದು ಅವನ ಮುಂದೆ ಕುಣಿಯಿತು. ಶಚೀದೇವಿ ಮಗನಿಗೆ ಊಟೋಪಚಾರಗಳನ್ನು ಸಿದ್ಧಪಡಿಸಲು ಮುಂದಾದರು. ವಿಶ್ವಂಬರನನ್ನು ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡು ಅವನನ್ನು ಗಳಿಗೆಗೊಮ್ಮೆ ಸ್ಪರ್ಶಿಸುತ್ತಾ ನಗುತ್ತಾ ಅವನ ಮಾತುಗಳನ್ನು ಕೇಳುತ್ತಾ ಸಂಭ್ರಮಿಸಿದರು. ಮರುದಿನ ವಿಶ್ವಂಬರ ತಾಯಿ ಶಚೀದೇವಿಯಲ್ಲಿ ನಿವೇದಿಸಿದ. ಗಂಗಾದಾಸ ಪಂಡಿತರಲ್ಲಿನ ನನ್ನ ಶಿಕ್ಷಣ ಪೂರ್ಣವಾಯಿತು. ಈಗ ನಾನು ನವದ್ವೀಪದ ಅನೇಕ ಪಂಡಿತರನ್ನು ಭೇಟಿಯಾಗಬೇಕಾಗಿದೆ ತಾಯೇ ಎಂದ. ಶಚೀದೇವಿ, ಖಂಡಿತ, ನಿನಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಓಡಾಡು, ನಾನು ನಿನ್ನನ್ನು ಆಕ್ಷೇಪಿಸುವುದಿಲ್ಲ ಎಂದು ಹೇಳಿದರು. ಸಾಕಷ್ಟು ಗ್ರಂಥಗಳು ನಿನ್ನ ಅಣ್ಣನ ಕೋಣೆಯಲ್ಲಿ ಓದುವವರಿಲ್ಲದೆ ಬಡವಾಗಿದೆ. ಬಿಡುವಾದಾಗ ಅವುಗಳನ್ನೂ ನೋಡು, ನಿನ್ನ ಓದಿಗೆ ಅವು ನೆರವಾದವು ಎಂದು ವಿಶ್ವಂಬರನನ್ನು ಹರಸಿದರು. ವಿಶ್ವಂಬರ ನವದ್ವೀಪದಲ್ಲೆಲ್ಲ ಸಂಚರಿಸುತ್ತಾ ಪಂಡಿತರನ್ನು ಭೇಟಿ ಮಾಡತೊಡಗಿದ. ಅನತಿ ಸಮಯದಲ್ಲೇ ವಿದ್ವಾಂಸನೆಂದು ಪ್ರಸಿದ್ಧನಾದ. ಹೀಗೆ 1-2 ವರ್ಷಗಳು ಕಳೆದವು.
ಒಂದು ದಿನ ವಿಶ್ವಂಬರನಿಗೆ ತನ್ನ ತಂದೆಯ ಆಪ್ತರಾಗಿರುವ ವನಮಾಲಿ ಆಚಾರ್ಯರನ್ನು ಭೇಟಿ ಮಾಡಬೇಕು ಅನಿಸಿತು. ಸಂಜೆಯ ಎಳಬಿಸಿಲು ಅಂಗಳದಲ್ಲಿ ಕಾಲು ಚಾಚಲು ತೊಡಗುವ ಹೊತ್ತು. ವಿಶ್ವಂಬರ ಅಂಗಳಕ್ಕೆ ಇಳಿದು ತನ್ನ ಮನೆಯ ಮುಂದಿನ ಬಯಲಲ್ಲಿ ಬಲಕ್ಕೆ ತಿರುಗಿದ. ಕಾಲು ದಾರಿಯಲ್ಲಿ ನಡೆದು ಮುಂದೆ ಹೋಗಿ ಪುಟ್ಟ ಪುಟ್ಟ ಗದ್ದೆಗಳ ಬದವನ್ನು ದಾಟಿ ನಡೆದ. ವನಮಾಲಿ ಆಚಾರ್ಯರ ಮನೆಯ ದಾರಿ ಹಿಡಿದ. ವನಮಾಲಿ ಆಚಾರ್ಯರು ಜಗನ್ನಾಥ ಮಿಶ್ರರ ಪರಮಾಪ್ತರಲ್ಲಿ ಒಬ್ಬರು. ಅವರು ಮಿಶ್ರರ ಮನೆಗೆ ಆಗಾಗ ಬರುವುದು ಮತ್ತು ಮಿಶ್ರರೂ ಅವರ ಮನೆಗೆ ಆಗಾಗ ಹೋಗುವುದು ಇತ್ತು. ವಿಷ್ಣರು ವೈಕುಂಠವಾಸಿಯಾದ ಮೇಲೆ ಶಚೀದೇವಿಯನ್ನು ಸಂತೈಸಿದ ಪ್ರಮುಖರಲ್ಲಿ ಅವರೂ ಒಬ್ಬರಾಗಿದ್ದರು. ಅವರು ವೇದಾಂತವನ್ನು ಅರಗಿಸಿಕೊಂಡಿದ್ದರು. ಆದರೆ ತಾವಿನ್ನೂ ಕಿರಿಯ ಎಂಬ ಭಾವ ಅವರಲ್ಲಿತ್ತು. ಪಂಡಿತ ಸಮೂಹದಲ್ಲಿ ಅವರು ಅಜಾತ ಶತ್ರುವಾಗಿದ್ದರು. ವಿಶ್ವಂಬರನು ನಡೆಯುತ್ತಾ ತುಸು ದೂರ ಕ್ರಮಿಸಿದ. ಅವನ ಕಣ್ಣಿಗೆ ಚೆಲುವೆಯೊಬ್ಬಳು ಬರುವುದು ಕಾಣಿಸಿತು. ಆಕೆ ಯಾರಿರಬಹುದು ಎಂದು ಆತ ಊಹಿಸಲು ಮುಂದಾದ. ಅಷ್ಟರಲ್ಲಿ ಆಕೆ ವಿಶ್ವಂಬರನ ಸಮೀಪಕ್ಕೆ ಬಂದೇ ಬಿಟ್ಟಳು. ವಿಶ್ವಂಬರ ಅವಳನ್ನು ನೋಡಿ ಮುಗುಳು ನಕ್ಕ. ಆಕೆಯೂ ಮುಗುಳ್ನಕ್ಕಳು. ಆ ಸರ್ವಾಂಗ ಸುಂದರಿ ಸದ್ಗುಣ ಶೋಭಿತ ಹುಡುಗಿಯು ನವದ್ವೀಪದ ವಲ್ಲಭಾಚಾರ್ಯರ ಮಗಳು ಲಕ್ಷ್ಮೀದೇವಿ. ಆಕೆಯು ಸಾಕ್ಷಾತ್ ಭಾಗ್ಯದೇವತೆ ಲಕ್ಷ್ಮಿಯ ಅವತಾರವಾಗಿದ್ದಳು. ವಿಶ್ವಂಬರ ಮತ್ತು ಲಕ್ಷ್ಮೀದೇವಿಯವರು ಒಬ್ಬರನ್ನೊಬ್ಬರು ನೋಡತೊಡಗಿದರು. ತುಸು ಹೊತ್ತಿನ ಮೇಲೆ ವಿಶ್ವಂಬರನೇ ಮಾತನಾಡಲು ಮುಂದಾಗಿ, ಸ್ವಲ್ಪ ದಾರಿ ಬಿಡುತ್ತೀರಾ? ನಾನು ವನಮಾಲಿ ಆಚಾರ್ಯರಲ್ಲಿಗೆ ಹೋಗಬೇಕು ಎಂದ. ಆಕೆ ಸಣ್ಣಗೆ ನಕ್ಕಳು. ನೀವು ದಾರಿ ಬಿಡಬಹುದು ಅಲ್ಲ ನನಗೆ ಎಂದಳು. ಆದರೆ ದಾರಿ ಬಿಟ್ಟಳು. ಆ ಒಂದು ಭೇಟಿಯಲ್ಲಿ ವಿಶ್ವಂಬರ ಮತ್ತು ಲಕ್ಷ್ಮೀದೇವಿಯ ಬಂಧವು ಗಟ್ಟಿಯಾಯಿತು. ಇಬ್ಬರು ಒಬ್ಬರನ್ನೊಬ್ಬರು ಮನಸಾರೇ ಒಪ್ಪಿಕೊಂಡರು. ವಿಶ್ವಂಬರ ವನಮಾಲಿ ಆಚಾರ್ಯರ ಅಂಗಳದಾಚೆ ಹೆಜ್ಜೆ ಹಾಕಿದ. ಅಂಗಳದಲ್ಲಿ ನಿಂತು, ಸ್ವಾಮಿ ಆಚಾರ್ಯರೇ, ನಾನು ವಿಶ್ವಂಬರ ಎಂದು ಕೂಗಿದ. ಅದನ್ನು ಕೇಳಿಸಿಕೊಂಡ ಆಚಾರ್ಯರು ಧಾವಿಸಿ ಅಂಗಳಕ್ಕೆ ಬಂದು, ಹೋಹೋ, ನಮ್ಮ ವಿಶ್ವಂಬರ ಎಂದು ವಿಶ್ವಂಬರನನ್ನು ಬಿಗಿದಪ್ಪಿದರು. ಆದರದಿಂದ ಹಜಾರಕ್ಕೆ ಕರೆದೊಯ್ದರು. ಆಚಾರ್ಯರು ತಮ್ಮ ಆಸನದಲ್ಲಿ ಕೂರುವ ತನಕ ವಿಶ್ವಂಬರ ನಿಂತೇ ಇದ್ದ. ಆಚಾರ್ಯರು ಕುಳಿತುಕೋ ಮಗು ಎಂದು ಮೇಲಷ್ಟೇ ಕುಳಿತುಕೊಂಡ. ವನಮಾಲಿ ಆಚಾರ್ಯರು ಪತ್ನಿಯನ್ನು ಕರೆದು, ಯಾರು ಬಂದಿದ್ದಾರ ನೋಡೇ ಎಂದರು. ನಮ್ಮ ಜಗನ್ನಾಥ ಮಿಶ್ರರ ಮಗ ಬಂದಿದ್ದಾನೆ. ನಿನಗೆ ಹೇಗೆಲ್ಲ ಅವನನ್ನು ಉಪಚರಿಸಲು ಸಾಧ್ಯವೋ ಹಾಗೆಲ್ಲ ಉಪಚರಿಸು ಎಂದು ಖುಷಿಯಿಂದ ಹೇಳಿದರು. ಆಚಾರ್ಯರ ಪತ್ನಿ ಹೊರಗೆ ಬಂದು, ಹೇಗಿದ್ದೀ ಮಗು ಎಂದು ಕುಶಾಲ ವಿಚಾರಿಸಿದರು. ನಿನ್ನನ್ನು ನಾನು ಉಪನಯನದಿಂದ ಈಚೆಗೆ ನೋಡಿದ್ದೇ ಇಲ್ಲ ಎಂದರು. ವಿಶ್ವಂಬರ ನಕ್ಕು, ಹೌದೇ ತಾಯೇ ಎಂದು ಆಕೆಯ ಪಾದ ಮುಟ್ಟಿ ನಮಸ್ಕರಿಸಿದ. ಆಚಾರ್ಯರ ಪತ್ನಿ, ನೀನು ಸಂಜೆ ಹೊತ್ತಿಗೆ ಬಂದರೆ ಹೇಗೆ? ಮಧ್ಯಾಹ್ನದ ಊಟಕ್ಕೆ ನಮ್ಮಲ್ಲಿ ಬರಬೇಕಿತ್ತು ಎಂದು ಆಕ್ಷೇಪಿಸಿದರು. ಈಗ ಕೆನೆ ಹಾಲು ಹಾಗೂ ಈ ದಿನವೇ ಸಿದ್ಧಪಡಿಸಿದ ಶ್ರೀಖಂಡ ಮತ್ತು ಮೋದಕವನ್ನು ಕೊಡಲೇ ಎಂದರು. ಮೂರನ್ನೂ ತಂದು ಅವನ ಮುಂದಿಟ್ಟರು. ವಿಶ್ವಂಬರ ಆಚಾರ್ಯರ ಪತ್ನಿ ತಂದಿರಿಸಿದ ಸಿಹಿ ತಿಂಡಿಗಳನ್ನು ಗಮನಿಸಿದ. ಮುಜುಗರ ಮತ್ತು ಸಂತೋಷದಿಂದ ಅವುಗಳನ್ನು ಸ್ವೀಕರಿಸಿದ. ಕೆನೆ ಹಾಲನ್ನು ನಿಧಾನವಾಗಿ ಗುಟುಕುರಿಸಿದ. ಆತ ಕೆನೆ ಹಾಲನ್ನು ಕುಡಿಯುವಾಗ ಆ ಹಾಲಿನಲ್ಲಿದ್ದ ಕೆನೆ ಅವನ ತುಟಿಗಳಿಗೆ ಅಂಟಿಕೊಂಡಿತು. ಆಚಾರ್ಯರು ಅದನ್ನು ಗಮನಿಸಿ ಮುಗುಳು ನಗುತ್ತಾ, ನಿನ್ನ ತುಟಿಗಳಲ್ಲಿ ಹಾಲಿನ ಕೆನೆ ಇದೆ ಮಗು ಎಂದರು. ಬಾಲ್ಯದಲ್ಲಿ ಯಶೋದೆಗೆ ಹಾಲು ಕುಡಿದ ಶ್ರೀಕೃಷ್ಣ ಸುಂದರವಾಗಿ ಕಾಣುತ್ತಿದ್ದದ್ದು ಹೀಗೆಯೇ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಮುಂದೆ ಇಬ್ಬರಲ್ಲೂ ಲೋಕಾಭಿರಾಮವಾದ ಮಾತುಕತೆಗಳಾದವು. ಆಚಾರ್ಯರು ಕೊನೆಯಲ್ಲಿ ಎಂಬಂತೆ, ನೀನು ಬರುವ ದಾರಿಯಲ್ಲಿ ಯಾರಾದರೂ ಸಿಕ್ಕಿದರೆ ಎಂದು ಪ್ರಶ್ನಿಸಿದರು. ವಿಶ್ವಂಬರ ತನಗಾದ ಅನುಭವವನ್ನು ಇವರಲ್ಲಿ ಯಾಕೆ ಹೇಳಬೇಕು ಎಂದು ಸಂಕೋಚಪಟ್ಟ. ಮುಗುಳ್ನಗುತ್ತಾ, ಇಲ್ಲ, ಯಾರೂ ಸಿಕ್ಕಿಲ್ಲ ಎಂದ. ಆಚಾರ್ಯರು ದೊಡ್ಡದಾಗಿ ನಗುತ್ತಾ, ನೀನು ನನಗೆ ಸುಳ್ಳು ಹೇಳುವ ಹಾಗಿದೆಯಲ್ಲ ಮಗು ಎಂದರು. ವಲ್ಲಭಾಚಾರ್ಯರ ಮಗಳು ಲಕ್ಷ್ಮೀದೇವಿ ಈಗ ತಾನೇ ಆ ದಾರಿಯಲ್ಲಿ ಹೊರಟವಳು, ನಿನಗೆ ಸಿಗಲೇಬೇಕಿತ್ತಲ್ವಾ ಎಂದು ಪ್ರಶ್ನಿಸಿದರು. ವಿಶ್ವಂಬರ ಮುಜುಗರ ಪಡುತ್ತಾ ಹೌದು ಎಂದ. ಆತ ಹಾಗೆ ಹೇಳಿದ್ದು ಅವನ ಕಿವಿಗಳಿಗೆ ಕೇಳಿಸಿದ ಹಾಗಿತ್ತು. ಆದರೆ ಆಚಾರ್ಯರ ಕಿವಿಗೆ ಕೇಳಿಸಿತು. ಅವರು, ಹುಡುಗಿ ಚೆನ್ನಾಗಿದ್ದಾಳೆ ತಾನೇ ಎಂದು ಪ್ರಶ್ನಿಸಿದರು. ವಿಶ್ವಂಬರ ಲಜ್ಜೆಯಿಂದ ಉತ್ತರಿಸಲಿಲ್ಲ. ಆಚಾರ್ಯರು ಮತ್ತೆ ಕೇಳಿದರು, ಮಗು, ನಾನು ನಿನ್ನನ್ನೇ ಕೇಳುವುದು, ಹುಡುಗಿ ಚೆನ್ನಾಗಿದ್ದಾಳೆ ತಾನೇ? ಹೌದು ಸ್ವಾಮಿ. ಆಚಾರ್ಯರು ನಕ್ಕರು. ನಿನಗೆ ಆಕೆ ವಧುವಾಗಲು ತಕ್ಕವಳು ಎಂಬ ಭಾವನೆ ನಿನ್ನನ್ನು ನೋಡಿದ ಕ್ಷಣವೇ ನನಗಾಯಿತು. ನೀನು ಅವಳನ್ನು ವರಿಸಿದರೆ
ಕಾಮ ಮತ್ತು ರತಿಯಂತೆ ನೀವಿಬ್ಬರೂ ಇರಬಹುದು ಎಂದರು. ವಿಶ್ವಂಬರನಿಗೆ ಖುಷಿಯಾಯಿತು. ಆತ ಅರಳಿದ ಹೂವಿನಂತಾದ. ಆದರೆ ತಕ್ಷಣ ಮುಜುಗರದಿಂದ ಕೊಂಚ ಮುದುಡಿದ. ನೀವು ಅಮ್ಮನನ್ನು ಕೇಳಿ ಎಂದ. ಹಾಗಾದರೆ ನಿನ್ನ ಒಪ್ಪಿಗೆಯನ್ನು? ವಿಶ್ವಂಬರ ಮೌನವಾದ. ಆದರೆ ಅವನ ಮೌನವೂ ಹೂ ಎಂದಿತು. 2 ದಿನಗಳ ಮೇಲೆ ವನಮಾಲಿ ಆಚಾರ್ಯರು ಶಚೀದೇವಿಯ ಮನೆಗೆ ಬಂದರು. ಉಭಯ ಕುಶಲೋಪರಿಯ ಮಾತುಕತೆಗಳಾದವು. ವಿಶ್ವಂಬರನ ವಿದ್ಯಾಭ್ಯಾಸದ ಬಗ್ಗೆ ಸಂಭ್ರಮದ ಮಾತುಗಳು ಬಂದವು. ಶಚೀದೇವಿ ವಿಶ್ವಂಬರ ಈಗ ಪ್ರೌಢನಾಗಿ ತುಂಟಾಟಗಳಿಂದ ದೂರ ಇದ್ದಾನೆ ಎನ್ನುವ ಅನುಭವಗಳನ್ನು ಹಂಚಿಕೊಂಡರು. ನಾನು ಈಗ ಅವನ ಬಗ್ಗೆ ಹೆಮ್ಮೆ ಪಡುತ್ತೇನೆ ಎಂದು ತಮ್ಮ ಕಣ್ಣುಗಳನ್ನು ಅರಳಿಸಿದರು. ವನಮಾಲಿ ಆಚಾರ್ಯರಿಗೆ ಸಂತೋಷವಾಯಿತು. ಅವರು ಇದೇ ತಕ್ಕ ಸಮಯ ಎಂದುಕೊಂಡು, ಈಗ ನೀವು ಅವನ ಸಲುವಾಗಿ ಮಾಡಬೇಕಾದ ಒಂದು ಮುಖ್ಯ ಕೆಲಸ ಉಳಿದಿದೆ ತಾಯೇ ಎಂದರು. ಹೇಳು ಅಂದರೆ ಹೇಳುತ್ತೇನೆ ಎಂಬ ಒಗಟಿನಂತಹ ಮಾತನ್ನು ಮುಂದಿಟ್ಟರು. ಶಚೀದೇವಿ, ಅಯ್ಯೋ ದೇವರೇ, ಯಾವುದೇ ಸಂಕೋಚವಿಲ್ಲದೆ ಹೇಳಿ ಆಚಾರ್ಯರೇ ಎಂದು ಕೈ ಮುಗಿದರು. ಆಚಾರ್ಯರು ಮುಗುಳ್ನಗುತ್ತಾ, ನಿಮ್ಮ ಮಗ ಎಲ್ಲ ಅರ್ಥದಲ್ಲೂ ಈಗ ಪ್ರೌಢನಾಗಿದ್ದಾನೆ. ವಿದ್ವತ್ತಿನಲ್ಲಿ ಸಹ ಈಗ ಆತ ನಮ್ಮ ನವದ್ವೀಪದಲ್ಲಿ ಸರ್ವಮಾನ್ಯ ಎಂದರು. ಆತ ಮೊನ್ನೆ ನಮ್ಮ ಮನೆಗೆ ಬಂದಾಗ ಅವನ ಸ್ಫುರದ್ ರೂಪವನ್ನು ನೋಡಿ ಈಗ ಈತ ವಿವಾಹಕ್ಕೆ ಯೋಗ್ಯ ಎಂದು ನನಗೆ ಹೊಳೆಯಿತು ಎಂದರು. ಮುಂದುವರಿಸುತ್ತಾ, ತಾಯೇ, ಒಂದು ಹುಡುಗಿಯನ್ನು ನಾನು ವಿಶ್ವಂಬರನಿಗಾಗಿ ನೋಡಿಟ್ಟಿದ್ದೇನೆ. ಆಕೆ ಎಷ್ಟು ಲಕ್ಷಣವಾಗಿದ್ದಾಳೆ ಎಂದರೆ ನಿಜವಾಗಿಯೂ ಆಕೆ ನಿಮ್ಮ ಸೊಸೆಯಾಗಲಿಕ್ಕೆ ಹುಟ್ಟಿರಬೇಕು ಎನ್ನುವಷ್ಟು. ಆ ಅದೃಷ್ಟವಂತೆ ಇನ್ಯಾರೂ ಅಲ್ಲ, ನವದ್ವೀಪದವರೇ ಆದ ವಲ್ಲಭಾಚಾರ್ಯರ ಮಗಳು ಲಕ್ಷ್ಮೀದೇವಿ. ನೀವು ಹೂ ಎಂದರೆ ನಾನು ಈ ವಿಷಯದಲ್ಲಿ ಮುಂದುವರಿಯುತ್ತೇನೆ ಎಂದರು. ಶಚೀದೇವಿಗೆ ಮುಜುಗರವಾಯಿತು. ಆಕೆ, ಎಲ್ಲ ಸರಿ ಆಚಾರ್ಯರೇ, ಆದರೆ ನನ್ನ ಮಗ ಇನ್ನೂ ಚಿಕ್ಕವನು. ಅವನು ತಂದೆಯಿಲ್ಲದ ತಬ್ಬಲಿ ಬಾಲಕ. ಇನ್ನೂ ಸ್ವಲ್ಪ ದಿನ ಓದಿಕೊಂಡಿರಲಿ. ಅವನು ಚೆನ್ನಾಗಿ ಓದಿ ದೊಡ್ಡವನಾಗಲಿ, ಪಂಡಿತನೆಂದು ಹೆಸರು ಪಡೆಯಲಿ. ಆಮೇಲೆ ನೋಡೋಣ. ನಿಮ್ಮ ಈ ವಿಶ್ವಾಸಕ್ಕೆ ನಾನು ಕೃತಜ್ಞಳು ಎಂದರು. ಶಚೀದೇವಿಯ ನಿರಾಕರಣೆಯು ವನಮಾಲಿ ಆಚಾರ್ಯರಿಗೆ ದುಃಖ ಉಂಟು ಮಾಡಿತು. ಆ ಬೇಸರದಲ್ಲೇ ಅವರು ಮನೆಯಿಂದ ಹೊರನಡೆದರು. ಹೋಗುವ ದಾರಿಯಲ್ಲಿ ಅವರಿಗೆ ವಿಶ್ವಂಬರನ ಭೇಟಿಯಾಯಿತು. ವಿಶ್ವಂಬರ ಬುಗುಳ್ನಗುತ್ತಾ, ಆಚಾರ್ಯರೇ, ಈ ಕಡೆ ನೀವು ಯಾರನ್ನು ಭೇಟಿ ಮಾಡಲು ಹೋಗಿದ್ದೀರಿ ಎಂದು ವಿಚಾರಿಸಿದ. ವನಮಾಲಿ ಆಚಾರ್ಯರು ತುಸು ದುಃಖದಿಂದಲೇ, ನಾನು ನಿನ್ನ ತಾಯಿಯವರಿಗೆ ವಂದಿಸಿ ಬರಲು ಹೋಗಿದ್ದೆ. ಆಗ ನಿನ್ನ ಮದುವೆ ವಿಚಾರ ಪ್ರಸ್ತಾಪಿಸಿದೆ. ಆದರೆ ಆಕೆ ಅದಕ್ಕೆ ಯಾಕೋ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಎಂದು ಉತ್ತರಿಸಿದರು. ವಿಶ್ವಂಬರ ಮುಗುಳ್ನಗುತ್ತಲೇ ಅವರಿಗೆ ವಂದಿಸಿ ತಮ್ಮ ಮನೆಯ ಕಡೆಗೆ ನಡೆದ. ಮನೆಗೆ ಹೋದ ತಕ್ಷಣ ತಾಯಿಯಲ್ಲಿ, ವನಮಾಲಿ ಆಚಾರ್ಯರ ಪ್ರಸ್ತಾಪವನ್ನು ಯಾಕೆ ನೀನು ತಿರಸ್ಕರಿಸಿದೆ? ಆ ಬ್ರಾಹ್ಮಣನನ್ನು ಯಾಕೆ ಅಸಂತೋಷಪಡಿಸಿದೆ? ಅವರ ದುಃಖವನ್ನು ಕಂಡು ನನಗೂ ದುಃಖವಾಗುತ್ತಿದೆ ಎಂದು ಪ್ರಶ್ನಿಸಿದ. ಬುದ್ಧಿವಂತಳಾದ ಶಚೀದೇವಿಗೆ ತಕ್ಷಣವೇ ವಿಶ್ವಂಬರನ ಸೂಚನೆಯ ಅರ್ಥವಾಯಿತು. ತಮ್ಮ ಮಗನಿಗೆ ಈ ಸಂಬಂಧವು ಇಷ್ಟವಾಗಿದೆ ಎಂದು ತಿಳಿದುಕೊಂಡ ಆಕೆಯು ಮರುದಿನವೇ ಒಬ್ಬ ಆಳಿನ ಮೂಲಕ ವನಮಾಲಿ ಆಚಾರ್ಯರಿಗೆ ಕರೆ ಕಳುಹಿಸಿದಳು. ವನಮಾಲಿ ಆಚಾರ್ಯರು ಶಚೀದೇವಿಯ ಹಜಾರದಲ್ಲಿ ಹಾಜರಾದರು. ಶಚೀದೇವಿ ಆದರದಿಂದ ಅವರನ್ನು ಸ್ವಾಗತಿಸಿ ಸತ್ಕರಿಸಿದರು. ಬಳಿಕ ಅವರಿಗೆ ಸಂತಸದಿಂದ, ನಿನ್ನೆಯೇ ನಿಮ್ಮ ಪ್ರಸ್ತಾಪಕ್ಕೆ ನನ್ನ ಒಪ್ಪಿಗೆ ಇದೆ. ವಿಶ್ವಂಬರ ನಿಮಗೂ ಸಹ ಪ್ರಿಯನಾದವನೇ. ದಯವಿಟ್ಟು ನೀವು ಅವನ ಮದುವೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿದ ವನಮಾಲಿ ಆಚಾರ್ಯರು ಬಹು ಸಂತೋಷಪಟ್ಟರು. ಶಚೀದೇವಿಗೆ ವಂದಿಸುತ್ತಾ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸುತ್ತೇನೆ ಎಂದು ಅಲ್ಲಿಂದ ಹೊರಟು ವಲ್ಲಭಾಚಾರ್ಯರಲ್ಲಿಗೆ ಹೋದರು. ಬಹಳ ದಿನಗಳ ಮೇಲೆ ಬಂದ ವನಮಾಲಿ ಆಚಾರ್ಯರನ್ನು ವಲ್ಲಭಾಚಾರ್ಯರು ಉಪಚರಿಸಿದರು. ನೀವು ಮನೆಗೆ ಬಂದದ್ದು ನನ್ನ ಭಾಗ್ಯ. ಆದರೆ ಕಾರಣ ಇಲ್ಲದೆ ಬರುವವರಲ್ಲ ನೀವು ಎಂದು ಹಾಸ್ಯ ಮಿಶ್ರಿತ ಶೈಲಿಯಲ್ಲಿ ಮಾತನಾಡಿದರು. ಏನು ಸಮಾಚಾರ ಎಂದು ಕುತೂಹಲ ತೋರಿಸಿದರು. ವನಮಾಲಿ ಆಚಾರ್ಯರು ಮಾತು ಪ್ರಾರಂಭಿಸಿದರು. ಎಂಥ ಮಗಳನ್ನು ಹೆತ್ತಿದ್ದೀರಿ ನೀವು? ಆಕೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಎಂದರು. ಲಕ್ಷ್ಮೀದೇವಿಯ ಗುಣ, ನಡತೆ ಮತ್ತು ರೂಪಗಳನ್ನು ವರ್ಣಿಸಿದರು. ನಾನು ಅವಳಿಗೆ ಸೂಕ್ತವರನನ್ನು ಹುಡುಕಬೇಕು ಎಂದು ಬಯಸಿದ್ದೆ. ಅದು ಈಗ ಒದಗಿ ಬಂದಿದೆ. ಅಪರೂಪದ ವರನೊಬ್ಬ ನನ್ನ ಮನಸ್ಸಿಗೆ ಬಂದಿದ್ದಾನೆ. ಅದನ್ನು ಹೇಳಿ ಹೋಗೋಣ ಅಂತ ಬಂದೆ ಎಂದರು. ವಲ್ಲಭಾಚಾರ್ಯರು ಹೌದಾ ಎಂದು ದೊಡ್ಡದಾಗಿ ನಕ್ಕರು. ವನಮಾಲಿ ಆಚಾರ್ಯರನ್ನು
ಈಗ ಹೇಳಿ ನಿಮ್ಮ ವರ ಯಾರು ಎಂದು ಪ್ರಶ್ನಿಸಿದರು. ವನಮಾಲಿ ಆಚಾರ್ಯರು ಖುಷಿಯಿಂದ ಹೇಳಿದರು, ವರ ಹತ್ತಿರದಲ್ಲೇ ಇರುವಾಗ ದೂರದವರನ್ನು ಯಾಕೆ ಹುಡುಕಬೇಕು ಸ್ವಾಮಿ? ನಿಮ್ಮ ಮಗಳಿಗೆ ಸೂಕ್ತನಾದವರನೊಬ್ಬ ಇರುವುದೇ ಆದರೆ ಅದು ವಿಶ್ವಂಬರ ಮಾತ್ರ. ಯಾವ ವಿಶ್ವಂಬರ? ನಿಮ್ಮ ನಮ್ಮ ಸ್ನೇಹವರ್ಗದಲ್ಲಿದ್ದ ಜಗನ್ನಾಥ ಮಿಶ್ರರ ಮಗ ವಿಶ್ವಂಬರ. ಆ ವಿಶ್ವಂಬರನೇ? ಹೌದು, ಯಾಕೆ ಅಂತ ಆಶ್ಚರ್ಯ? ವಲ್ಲಭಾಚಾರ್ಯರು ಗಂಭೀರವಾದರು. ವಿಶ್ವಂಬರನಂತಹ ಗಂಡನನ್ನು ಪಡೆಯಲು ನನ್ನ ಮಗಳು ಅದೆಷ್ಟು ಪುಣ್ಯ ಮಾಡಿರಬೇಕು. ಆದರೆ ನೋಡಿ ಆಚಾರ್ಯರೇ, ವಿಶ್ವಂಬರ ಸಾಮಾನ್ಯನಲ್ಲ. ಅವನು ಓದುತ್ತಿದ್ದಾಗ ಅವನ ಗುರುಗಳಾಗಿದ್ದ ಗಂಗಾದಾಸ ಪಂಡಿತರು ನನ್ನಲ್ಲಿ ಇಂಥ ವಿದ್ಯಾರ್ಥಿ ಈ ತನಕ ನಮಗೆ ಸಿಗಲಿಲ್ಲ, ಇನ್ನೂ ಸಿಗುವುದೂ ವಿರಳ ಎಂದದ್ದು ನನಗೆ ಗೊತ್ತು. ಹಾಗಿರುವಾಗ ನಮ್ಮಂಥ ಸಾಮಾನ್ಯರು ಅವನಲ್ಲಿ ಸಂಬಂಧ ಬೆಳೆಸುವುದು ಸಾಧ್ಯವೇ ಎಂದು ಪ್ರಶ್ನಿಸಿದರು. ವನಮಾಲಿ ಆಚಾರ್ಯರು ವಲ್ಲಭಾಚಾರ್ಯರು ಗಂಭೀರವಾದದ್ದನ್ನು ಗಮನಿಸಿದರು. ನೀವು ವಿಶ್ವಂಬರನಿಗೆ ಹುಡುಗಿ ಕೊಡುತ್ತೇನೆ ಅನ್ನಿ, ಉಳಿದದ್ದೆಲ್ಲವನ್ನು ನಾನು ಮಾಡುತ್ತೇನೆ ಎಂಬ ಆಶ್ವಾಸನೆ ನೀಡಿದರು. ವನಮಾಲಿ ಆಚಾರ್ಯರ ಮಾತುಗಳನ್ನು ಕೇಳಿದ ವಲ್ಲಭಾಚಾರ್ಯರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ತುಂಬಿ ಬಂದವು. ಅವರು ಅದನ್ನು ತಮ್ಮ ಬೆರಳ ತುದಿಯಿಂದ ಒರೆಸುತ್ತಾ, ಎಲ್ಲಿದ್ದೀಯೇ ಎಂದು ತಮ್ಮ ಪತ್ನಿಯನ್ನು ಕರೆದರು. ವಲ್ಲಭಾಚಾರ್ಯರ ಧರ್ಮಪತ್ನಿ ತಲೆ ತುಂಬ ಸೆರಗು ಹೊದೆದುಕೊಂಡು ಹಜಾರಕ್ಕೆ ಬಂದು ಗಂಡನ ಮುಂದೆ ಪ್ರಶ್ನೆಯಂತೆ ನಿಂತರು. ವನಮಾಲಿ ಆಚಾರ್ಯರನ್ನು ನೋಡಿ ಮುಗುಳ್ನಕ್ಕರು. ವನಮಾಲಿ ಆಚಾರ್ಯರು ನಿನ್ನ ಮಗಳಿಗೆ ವರಾನ್ವೇಷಣೆ ಮಾಡಿ ನಮ್ಮಲ್ಲಿಗೆ ಬಂದಿದ್ದಾರೆ. ಹುಡುಗ ಯಾರು ಏನು ಎಂಬುದನ್ನೆಲ್ಲ ನೀನೇ ಕೇಳು ಎಂದರು. ವಲ್ಲಭಾಚಾರ್ಯರ ಧರ್ಮಪತ್ನಿ ಯಾರು ಎಂದು ಕೇಳಲು ಬಾಯಿ ತೆರೆದರು. ಅದಕ್ಕಿಂತ ಮೊದಲೇ ವನಮಾಲಿ ಆಚಾರ್ಯರು ಆಕೆಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿದರು. ಆ ತಾಯಿಗೆ ಖುಷಿಯಾಯಿತು. ಆಕೆ ಸಂಭ್ರಮಿಸಿದರು. ವಲ್ಲಭಾಚಾರ್ಯರು ಖುಷಿಯಲ್ಲಿ, ಎಲ್ಲಿ ನಿನ್ನ ಮಗಳು ಎಂದು ಹೆಂಡತಿಯನ್ನು ಪ್ರಶ್ನಿಸಿದರು. ವಲ್ಲಭಾಚಾರ್ಯರು ಪತ್ನಿಯು ಒಳಗೆ ಕುಳಿತೇ ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾಳೆ ಅವಳು ಎಂದು ಉತ್ತರ ನೀಡಿದರು. ವಲ್ಲಭಾಚಾರ್ಯರು ಮೇಲೆದ್ದು ನಿಧಾನವಾಗಿ ಒಳನಡೆದರು. ಮಗಳು ಎಲ್ಲಿ ಎಂದು ಅಲ್ಲಿ ಇಲ್ಲಿ ನುಗ್ಗಿದರು. ಆ ಹೊತ್ತಿನಲ್ಲಿ ಲಕ್ಷ್ಮೀದೇವಿಯು ಇಡೀ ಬ್ರಹ್ಮಾಂಡವನ್ನೇ ತನ್ನ ಕೈಯಲ್ಲಿ ಹಿಡಿಯುವ ಕನಸು ಕಾಣುತ್ತಾ ಒಳಮನೆಯಲ್ಲಿ ಕುಳಿತಿದ್ದಳು. ಆಚಾರ್ಯರು ಮಗಳ ಬಳಿಗೆ ಬಂದರು. ಲಕ್ಷ್ಮೀ, ನೀನು ಭಾಗ್ಯವಂತೆ, ದೇವರು ನಿನಗೆ ಒಲಿದಿದ್ದಾನೆ ಎಂದು ಸಂಭ್ರಮಿಸಿ ತಲೆನೇವರಿಸಿದರು. ಆಕೆ ಅಪ್ಪ ಎಂಬ ಎರಡೇ ಅಕ್ಷರಗಳಲ್ಲಿ ತನ್ನ ಸಂತೋಷವನ್ನು ತೆರೆದಿಟ್ಟಳು. ತಂದೆಯ ಪಾದಗಳಿಗೆ ಪುಡಮಟ್ಟಳು. ಮದುವೆಯ ದಿನ ನಿಶ್ಚಯವಾಯಿತು. ವಿಶ್ವಂಬರನಿಗೆ ಮದುವೆ ಎಂದು ಅವನ ಬಂಧುಗಳು ಸಂತೋಷಪಟ್ಟರು. ಗೆಳೆಯರು ಸಂಭ್ರಮಿಸಿದರು. ಮಾಯಾಪುರದ ಮಂದಿ ತಮ್ಮ ಮನೆಯಲ್ಲೇ ಮದುವೆ ನಡೆಯುತ್ತಿದೆ ಎನ್ನುವಂತೆ ಉಲ್ಲಸಿತರಾದರು. ಮದುವೆಯ ಮುನ್ನಾ ದಿನ ಮದುವೆಗೆ ಸಂಬಂಧಿಸಿದ ಪೂರ್ವಭಾವಿ ವಿಧಾನಗಳು ನಡೆದವು. ವಿಶ್ವಂಬರ ಮನೆಯ ಸುತ್ತಲೂ ಚಪ್ಪರ ಹಾಕಲಾಗಿತ್ತು. ಅದರಲ್ಲಿ ವೈದಿಕರಿಗೆ, ವಿದ್ವಾಂಸರಿಗೆ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಇತ್ತು. ತಮಗಾಗಿ ನಿರ್ಮಿಸಿದ ಆಸನಗಳಲ್ಲಿ ಕುಳಿತ ವೈದಿಕರು ವೇದಮಂತ್ರಗಳನ್ನು ಪಠಿಸಿದರು. ವಿದ್ವಾಂಸರು ವಿಶ್ವಂಬರನ ವಿದ್ವತ್ತನ್ನು ಪ್ರಶಂಸಿಸುವುದರಲ್ಲಿ ಮಗ್ನರಾದರು. ಸಂಗೀತಗಾರರು ಮತ್ತು ನರ್ತಕರು ತಮ್ಮ ಕೌಶಲ್ಯವನ್ನು ಪಣಕ್ಕಿಟ್ಟವರಂತೆ ಹಾಡಿ ಕುಣಿದರು. ಪದ್ಧತಿಯಂತೆ ವಲ್ಲಭಾಚಾರ್ಯರು ವರನ ಮನೆಗೆ ಮುನ್ನಾ ದಿನವೇ ಬಂದರು. ವರಪೂಜೆಯೇ ಮೊದಲಾದ ವಿಧಿವಿಧಾನಗಳನ್ನು ಮಾಡಿದರು. ಮದುವೆಯ ದಿನ ವಿಶ್ವಂಬರನು ಸೂರ್ಯೋದಯದ ಮೊದಲೇ ಎದ್ದ. ಗಂಗಾ ಸ್ನಾನ ಮಾಡಿದ. ಪಿತೃಗಳಿಗೆ ಗೌರವ ಆಹುತಿ ಅರ್ಪಿಸಿದ. ಅಷ್ಟರಲ್ಲಿ ಶಚೀದೇವಿ ಬಾಗಿಲಲ್ಲಿ ನಿಂತು ಬರುವ ಆಢ್ಯರನ್ನು, ಅತಿಥಿಗಳನ್ನು ಸ್ವಾಗತಿಸತೊಡಗಿದರು. ಅಲ್ಲಿ ಉಪಸ್ಥಿತರಿದ್ದ ವಿಶ್ವಂಬರನ ಗೆಳೆಯರು ಅತಿಥಿ ಅಭ್ಯಾಗತರಿಗೆ ಸುಗಂಧ ದ್ರವ್ಯವನ್ನು ಪೂಸಿದರು. ಗಂಧ, ಹೂವಿನ ಹಾರ ಮತ್ತು ಸಾಂಬಾರ ಪದಾರ್ಥಗಳನ್ನು ಅರ್ಪಿಸಿ ಉಪಚರಿಸಿದರು. ವಧುವಿನ ತಂದೆ ವಲ್ಲಭಾಚಾರ್ಯರು ಮದುವೆಯ ದಿನ ತಮ್ಮನ್ನು ತಾವೇ ಮರೆತರು. ಸಂಜೆಯಾಗುತ್ತಿದ್ದಂತೆ ವರನ ದಿಬ್ಬಣವು ಬಂತೇ ಎಂದು ಕುತೂಹಲದಿಂದ ನಿರೀಕ್ಷಿಸುತ್ತಾ ಮನೆಯ ಒಳಗೆ ಹೊರಗೆ ಓಡಾಡತೊಡಗಿದರು. ಖುಷಿಯಿಂದ ಇದಿರಾದವರನ್ನೆಲ್ಲ, ನೀವು ಈಗ ಬಂದಿರೇನು? ಓಹೋ, ಹೌದಾ ಎಂದು ವಿಚಾರಿಸಿ ಸ್ವಾಗತಿಸಿದರು. ಸಂಜೆಯ ವೇಳೆಗೆ ವರನ ದಿಬ್ಬಣವು ವಲ್ಲಭಾಚಾರ್ಯರ ಮನೆಯ ಬಾಗಿಲಿಗೆ ಬಂತು. ವಲ್ಲಭಾಚಾರ್ಯರು ಧಾವಿಸಿ ಅಂಗಳಕ್ಕೆ ಬಂದು ಶಾಸ್ತ್ರಗ್ರಂಥಗಳ ನಿಯಮದಂತೆ ವರನನ್ನು ಸ್ವಾಗತಿಸಿದರು. ಬಳಿಕ ವರನ ಕೈ ಹಿಡಿದು ಮದುವೆಯ ಮಂಟಪಕ್ಕೆ ಕರೆದೊಯ್ದು ಎತ್ತರದ ಆಸನದಲ್ಲಿ ಕುಳ್ಳಿರಿಸಿದರು. ವರನಿಗೆ ಹೂವಿನ ಹಾರ ಹಾಕಿ ಸುಗಂಧ ದ್ರವ್ಯವನ್ನು ಸಿಂಪಡಿಸಿದರು. ಪುರೋಹಿತರು, ಗೋಧೂಳಿ ಲಗ್ನದ ಸಮಯ ಬಂತು, ವಧುವನ್ನು ಕರೆತನ್ನಿ ಎಂದರು.
ವಲ್ಲಭಾಚಾರ್ಯರು ಸರ್ವಾಭರಣಗಳಿಂದ ಶೃಂಗರಿಸಲ್ಪಟ್ಟಿದ್ದ ಮಗಳ ಕೈ ಹಿಡಿದು ಮದುವೆಯ ಮಂಟಪಕ್ಕೆ ಕರೆತಂದರು. ಪದ್ಧತಿಯಂತೆ ವರನ ಸುತ್ತ 7 ಬಾರಿ ಪ್ರದಕ್ಷಿಣೆ ಹಾಕಿಸಿದರು. ವಧುವರರು ಮುಗುಳು ನಗುತ್ತಾ ಪರಸ್ಪರ ದೃಷ್ಟಿ ವಿನಿಮಯ ಮಾಡಿಕೊಂಡರು. ವರನು ಗೌರಾಂಗನಾಗಿ ಶೋಭಿಸುತ್ತಿದ್ದ. ವಧುವು ಸಾಕ್ಷಾತ್ ಲಕ್ಷ್ಮೀದೇವಿಯಾಗಿ ಕಂಗೊಳಿಸುತ್ತಿದ್ದಳು. ಮದುವೆಯ ವಿಧಿವಿಧಾನಗಳು ನಡೆದವು. ಸುಶ್ರಾವ್ಯ ಸಂಗೀತದ ನಿನಾದವು ಸುತ್ತಲೂ ಪಸರಿಸಿತು. ಅವು ಮದುವೆಯ ವಿಧಿವಿಧಾನಗಳಿಗೆ ಸರಿಮಿಗಿಲಾಗಿ ಜೊತೆ ನೀಡಿದವು. ವಲ್ಲಭಾಚಾರ್ಯರು ವರನ ಪಾದಗಳನ್ನು ತೊಳೆಯುತ್ತಿದ್ದಾಗ ಆ ಪಾದಗಳು ಅವರಿಗೆ ಶ್ರೀಕೃಷ್ಣನ ಪಾದಗಳ ಹಾಗೆಯೇ ಕಂಡವು. ಅವರು ರೋಮಾಂಚನಗೊಂಡು, ಎಂಥ ಪುಣ್ಯ ಕಟ್ಟಿಕೊಂಡೆನು ಕೃಷ್ಣ, ಇದು ನಿನ್ನ ಕರುಣೆ ಎಂದರು. ಶ್ರೀಕೃಷ್ಣನನ್ನು ಮನಸ್ಸಿನೊಳಗೆ ಧ್ಯಾನಿಸುತ್ತಾ ಕನ್ಯಾದಾನ ಮಾಡಿದರು. ವಧುವರರು ಹಾರ ಬದಲಾಯಿಸಿಕೊಂಡರು. ಶುಭಲಗ್ನದಲ್ಲಿ ಮಾಂಗಲ್ಯಧಾರಣೆಯೂ ಆಯಿತು. ವಿಶ್ವಂಬರ ಮತ್ತು ಲಕ್ಷ್ಮೀದೇವಿಯರು ಪತಿ ಪತ್ನಿಯರಾದರು. ಆ ರಾತ್ರಿ ವಧುವಿನ ಮನೆಯಲ್ಲೇ ವಧುವರರು ಉಳಿದರು. ಮರುದಿನ ಬೆಳಗ್ಗೆ ವಲ್ಲಭಾಚಾರ್ಯರು ವಧುವರರನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿದರು. ತಮ್ಮ ಮನೆಯಂಗಳದ ತುದಿ ತನಕ ನಡೆದು ಬಂದು ಭಾರವಾದ ಎದೆಯಿಂದ ವಧುವರರನ್ನು ಬೀಳ್ಕೊಟ್ಟರು. ವಿಶ್ವಂಬರ ಸಪತ್ನೀಕನಾದಾಗಿ ಶೃಂಗರಿಸಿದ್ದ ಪಲ್ಲಕ್ಕಿಯಲ್ಲಿ ಮನೆಯ ದಾರಿ ಹಿಡಿದ. ಊರ ಮಂದಿ ದಾರಿಯುದ್ದಕ್ಕೂ ನೂತನ ದಂಪತಿಗಳನ್ನು ನೋಡಿ ಸಂಭ್ರಮಿಸಿದರು. ಮಾಯಾಪುರದ ಮಹಿಳೆಯರು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳಿದರು. ಒಬ್ಬರು, ಈಕೆ ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಳೋ ಇಂತಹ ಸುಂದರ ವರನನ್ನು ಪಡೆಯಲು ಎಂದರು. ಇನ್ನೊಬ್ಬರು, ಈಕೆ ಶಿವ ಪಾರ್ವತಿಯರನ್ನು ಬಹುಭಕ್ತಿಯಿಂದ ಅರ್ಚಿಸಿರಬೇಕು, ಅಥವಾ ಇವರಿಬ್ಬರೇ ಪಾರ್ವತಿಯರಿಬ್ಬರೂ ಇರಬಹುದು ಎಂದು ಹೇಳಿದರು. ಮಗದೊಬ್ಬರು, ಇಲ್ಲ, ಅವರಿಬ್ಬರೂ ನೋಡಲು ಸೀತಾರಾಮನಂತೆಯೇ ಇದ್ದಾರೆ ಎಂದು ನುಡಿದರು. ಹೀಗೆ ಮಾಯಾಪುರದ ಜನತೆ ಸಂತಸದಿಂದ ಮಾತನಾಡುತ್ತಾ ಹೊಗಳುತ್ತಾ ನವವಧುವರರನ್ನು ಕಣ್ತುಂಬಿಕೊಂಡರು. ಶಚೀದೇವಿ ಮಗ ಮತ್ತು ಸೊಸೆಯನ್ನು ಪರಮ ಪ್ರೀತಿಯಿಂದ ಸ್ವಾಗತಿಸಿದರು. ದೇವರಗುಂಡದ ಇದಿರು ಅವರನ್ನು ನಿಲ್ಲಿಸಿ ಇಬ್ಬರಿಗೂ ಹಾರ ತೊಡಿಸಿ ನೆಟಿಗೆ ತೆಗೆದರು. ದೇವರ ಎದುರಿನ ದೀಪ ಪ್ರಜ್ವಲಿಸಿತು. ಶಚೀದೇವಿ ಅದನ್ನು ನೋಡಿ ಸಂಭ್ರಮಿಸಿ, ಈ ದೀಪದ ಹಾಗೆಯೇ ನಿಮ್ಮ ದಾಂಪತ್ಯವು 100 ಕಾಲ ಬೆಳಗಲಿ ಎಂದು ಎದೆತುಂಬಿ ವಧುವರರನ್ನು ಆಶೀರ್ವದಿಸಿದರು. ನೀವಿಬ್ಬರೂ ಹೀಗೆ ಸದಾ ಸುಖವಾಗಿ ಇರಬೇಕು ಎಂದು ಶಚೀದೇವಿ ಸೊಸೆಗೆ ಪ್ರೀತಿಯ ಕಿವಿಮಾತುಗಳನ್ನು ಹೇಳಿದರು. ಆ ಕಿವಿಮಾತುಗಳು ಲಕ್ಷ್ಮೀದೇವಿಯ ಹೃದಯದಲ್ಲಿ ಹಾಲಾಗಿ ಹರಿಯಿತು. ಶಚೀದೇವಿ ಲಕ್ಷ್ಮೀದೇವಿಯನ್ನು ಬಳಿಗೆರೆದರು. ಮಗಳೇ, ಈ ಹಿಂದೆ ನನ್ನ 8 ಹೆಣ್ಣು ಮಕ್ಕಳನ್ನು ಹುಟ್ಟುತ್ತಲೇ ದೇವರು ಕರೆಸಿಕೊಂಡಿದ್ದ. ಆ ಮಕ್ಕಳನ್ನು ನಾನು ಈಗ ನಿನ್ನಲ್ಲಿ ನೋಡುತ್ತೇನೆ. ಈ ಕ್ಷಣದಿಂದ ನೀನು ನನ್ನ 9ನೇ ಮಗಳು ಎನ್ನುತ್ತಾ ಹರಿಸಿದರು. ಲಕ್ಷ್ಮೀದೇವಿಯು ಶಚೀದೇವಿಯ ಕಾಲಿಗೆ ಬಿದ್ದು ನಮಸ್ಕರಿಸಿದಳು. ಎದ್ದು ನಿಂತು, ಇಂದಿನಿಂದ ನೀವು ನನ್ನ ತಾಯಿ ಎನ್ನುತ್ತಾ ಅತ್ತೆಯನ್ನು ಬಿಗಿದಪ್ಪಿದಳು. ವಿಶ್ವಂಬರನು ಆ ದೃಶ್ಯವನ್ನು ಸಂಭ್ರಮದ ಕಣ್ಣುಗಳಲ್ಲಿ ತುಂಬಿಕೊಂಡ. ಆಗ ಅವನಿಗಾದ ಅನುಭವವು ಭೃಂಗದ ಬನ್ನೇರಿ ಬಂದ ಹಾಡಾಯಿತು. Okay, I think we can stop here because we have a lot more. Next week we will continue the rest of it, because at least another 5-6 pages are there in this chapter, I think. Okay, we can stop.